ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. 2026-27ರ ಹೊಸ ಆರ್ಥಿಕ ವರ್ಷ ಈಗಾಗಲೇ ಆರಂಭ ಆಗಿದ್ದು, ಈ ಹೊಸ ಆರ್ಥಿಕ ವರ್ಷ ಕೇವಲ ಏಪ್ರಿಲ್ 3ರ ದಿನವನ್ನಾಗಿ ಉಳಿದಿಲ್ಲ. ಬದಲಾಗಿ ನಿಮ್ಮ ಆದಾಯ ತೆರಿಗೆಯ ಹೂಡಿಕೆ ಆಗಿರಬಹುದು, ಐಟಿಆರ್ ಸಲ್ಲಿಕೆಯ ನಿಯಮಗಳಲ್ಲಿ ಭಾರೀ ಬದಲಾವಣೆಗಳನ್ನು ತರಲಿದೆ. ಪ್ರಮುಖವಾಗಿ ಸಂಬಳ ಪಡೆಯುವ ಉದ್ಯೋಗಿಗಳ ಟೇಕ್ ಹೋಮ್ ಸ್ಯಾಲರಿಯಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಇದರ ಮೇಲೆ ಪರಿಣಾಮ ಬೀರಲಿದೆ. ಹಲವಾರು ಪ್ರಮುಖ ಹಣಕಾಸು ಮತ್ತು ಬ್ಯಾಂಕಿಂಗ್ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಬ್ಯಾಂಕ್ ಗ್ರಾಹಕರು, ತೆರಿಗೆದಾರರು ತಿಳ್ಕೊಳ್ಳೇಬೇಕಾದಂತಹ ಹಲವು ಹಣಕಾಸು ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನೀವೇ ಏನಾದರೂ ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೆ, ವೇತನ ಪಡೆಯುವ ಉದ್ಯೋಗದಾತರಾಗಿದ್ರೆ ನೀಡಲಾಗುವ ಪ್ರಮಾಣಿತ ಕಡಿತದ ಮಿತಿಯನ್ನು 50,000 ರೂಪಾಯಿಯಿಂದ 75,000 ರೂಪಾಯಿಗೂ ಇದೀಗ ಏರಿಕೆ ಮಾಡಿರೋದು. ಇದು ತೆರಿಗೆದಾರರ ಕೈಯಲ್ಲಿ ಹೆಚ್ಚಿನ ಹಣವನ್ನು ಉಳಿಸಲಿದೆ. ಐಟಿಆರ್ ಸಲ್ಲಿಕೆಯ ಅಂತಿಮ ಗಡುವು ಯಾವಾಗ ಅನ್ನೋದ್ರ ಬಗ್ಗೆನೂ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹೆಚ್ಚಿನ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಈಗಾಗಲೇ ನಾನು ಹೇಳಿದ ಹಾಗೆ ಏಪ್ರಿಲ್ 1 ಅಂತ ಹೇಳಿದರೆ ಸಾಕಷ್ಟು ರೀತಿಯಾಗಿ ಆರ್ಥಿಕ ವರ್ಷದಲ್ಲಿ ಬದಲಾವಣೆಗಳು ಕೂಡ ಆಗುತ್ತೆ. ಹಾಗಾದರೆ ಏನೆಲ್ಲ ಚೇಂಜಸ್ ಆಗಿದೆ? ಆದಾಯ ತೆರಿಗೆಯ ರಿಟರ್ನ್ ವಿಚಾರದಲ್ಲಿ ಬದಲಾವಣೆಗಳಾಗಿದೆ. ಯಾವುದೇ ಆದಾಯ ತೆರಿಗೆ ರಿಟರ್ನ್ ಬಗ್ಗೆ ವರದಿ ಮಾಡುವುದನ್ನು ನೀವು ತಪ್ಪಿಸಿಕೊಂಡಿದ್ರೆ ಇನ್ನು ಮುಂದೆ ನವೀಕರಿಸಿದ ಆದಾಯ ತೆರಿಗೆ ರಿಟರ್ನ್ ಅಂದರೆ ITRU ಫೈಲ್ ಮಾಡಬೇಕು. ಇದಕ್ಕಾಗಿ ಹೆಚ್ಚುವರಿ ತೆರಿಗೆ ದಂಡವನ್ನು ಪಾವತಿಸಬೇಕಾಗಬಹುದು. ಆದರೆ ಇದು ಮುಂದೆ ಆದಾಯ ತೆರಿಗೆ ಇಲಾಖೆಯಿಂದ ಪರಿಶೀಲನೆಗೆ ಒಳಗಾಗುವುದನ್ನು ತಪ್ಪಿಸುವಂತಹ ಸಾಧ್ಯತೆ ಇದೆ. 2025ರ ಆದಾಯ ತೆರಿಗೆ ಕಾಯ್ದೆಯ ಹೊಸ ನಿಯಮದ ಪ್ರಕಾರ ವಾರ್ಷಿಕವಾಗಿ 12,75,000 ರೂಪಾಯಿವರೆಗೆ ಏನಾದರೂ ಆದಾಯ ನಿಮ್ಮದು ಇದ್ರೆ ನಿಮಗೆ ತೆರಿಗೆ ರಿಯಾಯಿತಿ ಸಿಗುತ್ತೆ. ಮನೆ ಬಾಡಿಗೆ ಮತ್ತು ಮಕ್ಕಳ ಶಿಕ್ಷಣದ ಮೇಲಿನ ವಿನಾಯಿತಿಗಳು ಕೂಡ ಮುಂದುವರಿಯುತ್ತೆ. ಮುಖ್ಯವಾಗಿ ಇನ್ನು ಮುಂದೆ ಫಿನಾನ್ಷಿಯಲ್ ಇಯರ್ ಅಥವಾ ಆರ್ಥಿಕ ವರ್ಷ, ಅಸೆಸ್ಮೆಂಟ್ ಇಯರ್ ಅನ್ನುವಂತಹ ಗೊಂದಲಕಾರಿ ಪದಗಳ ಬದಲಿಗೆ ಟ್ಯಾಕ್ಸ್ ಇಯರ್, ತೆರಿಗೆ ವರ್ಷ ಅನ್ನುವ ಏಕರೂಪದ ಪದವನ್ನು ಬಳಸಲಾಗುತ್ತೆ. ಹಾಗಾದರೆ ಹೊಸ ಆದಾಯ ತೆರಿಗೆಯ ವ್ಯವಸ್ಥೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಏಪ್ರಿಲ್ 1, 2026ರಿಂದ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರಲಿದೆ. ಇದು ಉದ್ಯೋಗಿಗಳ ವೇತನದ ರಚನೆಯಲ್ಲಿ ಸಾಕಷ್ಟು ಚೇಂಜಸ್ ಅನ್ನು ಕೂಡ ಕಾಣುತ್ತೆ. ಆದಾಗ್ಯೂ ಇದು ಯಾವುದೇ ತೆರಿಗೆ ದರಗಳನ್ನು ಹೆಚ್ಚಿಸೋದಿಲ್ಲ. ಅಂದರೆ ಉದ್ಯೋಗಸ್ಥರ ಕಂಪನಿಗೆ ಒಟ್ಟು ವೆಚ್ಚ ಅಂದರೆ ನಾವು CTC ಅಂತ ಏನು ಹೇಳ್ತೀವಿ ಅದುವೇ ಇರುತ್ತೆ. ಆದರೆ ವೇತನ ಘಟಕಗಳ ವಿಭಜನೆಯಲ್ಲಿ ಬದಲಾವಣೆಗಳಾಗುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಮೊದಲು ತೆರಿಗೆ ಮುಕ್ತವಾಗಿದ್ದ ಅಥವಾ ಸ್ವಲ್ಪ ಸಡಿಲಿಕೆಯೊಂದಿಗೆ ಲೆಕ್ಕ ಹಾಕಲಾಗಿರುವ ನಿಮ್ಮದು ಯಾವುದಾದ್ರೂ ಭತ್ಯೆಗಳು ಅಥವಾ ಮರುಪಾವತಿಗಳು ಅಥವಾ ಇತರೆ ಪ್ರಯೋಜನಗಳನ್ನು ಹೊಸ ಆದಾಯ ತೆರಿಗೆ ನಿಯಮಗಳ ಅಡಿಯಲ್ಲಿ ಇನ್ನು ಮುಂದೆ ತೆರಿಗೆ ವ್ಯಾಪ್ತಿಗೆ ತರಲಾಗುತ್ತೆ. ಇದು ಉದ್ಯೋಗಿಗಳ ತೆರಿಗೆಗೆ ಒಳಪಡುವ ಆದಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಟೇಕ್ ಹೋಮ್ ಸ್ಯಾಲರಿ ಕಡಿಮೆಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೊಸ ಆದಾಯ ತೆರಿಗೆ ನಿಯಮ ಅನ್ವಯದ ಜೊತೆಗೆ ಈ ಹಿಂದೆ ಜಾರಿಗೆ ತಂದಿದ್ದ ಕಾರ್ಮಿಕ ಕಾನೂನುಗಳ ಪರಿಣಾಮ ಈಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರ ಅನ್ವಯ ಉದ್ಯೋಗಿಯ ಮೂಲ ವೇತನ ಒಟ್ಟು CTCಯ ಕನಿಷ್ಠ 50% ಇರಬೇಕು. ಇದು ಭವಿಷ್ಯ ನಿಧಿ ಅಂದರೆ PF ಅಂತ ಏನು ಹೇಳ್ತೀವಿ, ಗ್ರಾಜ್ಯುಯಿಟಿಯ ಲೆಕ್ಕಾಚಾರಗಳನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ. ಆದರೆ ಉದ್ಯೋಗಿಯ ಟೇಕ್ ಹೋಮ್ ಸ್ಯಾಲರಿ ಅಂತ ಹೇಳಿದ್ರೆ ನಾವು ಮನೆಗೆ ತೆಗೆದುಕೊಳ್ಳುವ ಸಂಬಳದಲ್ಲಿ ಸ್ವಲ್ಪ ಇಳಿಕೆಯಾಗುವ ಚಾನ್ಸಸ್ ಕೂಡ ಇದೆ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಹಾಗೆ ಯಾರೇ ಆದರೂ ಕೂಡ ನಮಗೆ ಜಾಸ್ತಿ ಸೇವಿಂಗಿಂತ ಜಾಸ್ತಿಯಾಗಿ ನಮಗೆ ಟೇಕ್ ಹೋಮ್ ಜಾಸ್ತಿ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಇನ್ನು ಮುಂದೆ ಅದು ಕಡಿಮೆಯಾಗುವ ಚಾನ್ಸಸ್ ಕೂಡ ಇದೆ. ಇನ್ನು ಇತರೆ ವೆಚ್ಚಗಳ ಮೇಲೂ ತೆರಿಗೆಯನ್ನ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಹೊಸ ಆದಾಯ ತೆರಿಗೆ ವ್ಯವಸ್ಥೆಯ ಉದ್ಯೋಗಿಗಳಿಗೆ ಕಂಪನಿ ಒದಗಿಸುವ ವಿವಿಧ ಸೌಲಭ್ಯಗಳ ಮೇಲೂ ತೆರಿಗೆಯನ್ನ ವಿಧಿಸುವಂತಹ ಚಾನ್ಸಸ್ ಇದೆ. ಹೊಸ ನಿಯಮಗಳ ಪ್ರಕಾರ ಕೆಲವೊಂದು ವಸ್ತುಗಳ ಮೌಲ್ಯಮಾಪನ ವಿಧಾನಗಳನ್ನು ಸಹ ಸ್ಪಷ್ಟವಾಗಿ ಇದರಲ್ಲಿ ವ್ಯಾಖ್ಯಾನಿಸುತ್ತೆ. ಈಗ ಕಂಪನಿ ತನ್ನ ಉದ್ಯೋಗಿಗಳಿಗೆ ಒದಗಿಸುವ ವಸತಿ ಆಗಿರ್ಬೋದು, ವೈಯಕ್ತಿಕ ಬಳಕೆಗಾಗಿ ಕಚೇರಿಯ ವಾಹನ ಆಗಿರ್ಬೋದು, ಚಾಲಕ ಆಗಿರ್ಬೋದು, ಗೃಹ ಸೇವೆಗಳಾಗಿರ್ಬೋದು, ಯುಟಿಲಿಟಿ ಬಿಲ್ಗಳಾಗಿರ್ಬೋದು ಅಥವಾ ಮಕ್ಕಳ ಶಿಕ್ಷಣ ವೆಚ್ಚಗಳಂತಹ ಪ್ರಯೋಜನಗಳು ಒಂದು ನಿರ್ದಿಷ್ಟ ಮಿತಿಯನ್ನ ಮೀರಿದ್ರೆ ಅವುಗಳನ್ನು ಇನ್ನು ಮುಂದೆ ತೆರಿಗೆಗೆ ಒಳಪಡಿಸುವಂತಹ ಆದಾಯ ಅಂತ ಪರಿಗಣಿಸಲಾಗುತ್ತೆ. ಹಾಗಾದ್ರೆ ಹಳೆ ಮತ್ತು ಹೊಸ ತೆರಿಗೆ ಪದ್ಧತಿಯ ನಡುವಲ್ಲಿ ಏನೆಲ್ಲ ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದ್ರೆ, ಈಗಾಗಲೇ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಸೆಕ್ಷನ್ 80C ಅಂತಹ ವಿನಾಯಿತಿಗಳು ಇದ್ರೂ ಕೂಡ ಹೊಸ ತೆರಿಗೆ ಪದ್ಧತಿಯು ಕಡಿಮೆ ತೆರಿಗೆ ದರಗಳನ್ನು ಕೊಡುತ್ತೆ. ಆದರೆ ವಿನಾಯಿತಿಗಳು ಮಾತ್ರ ಸೀಮಿತವಾಗಿದೆ. ಒಟ್ಟಾರೆ ಬದಲಾವಣೆಗಳನ್ನ ನೌಕರರ ವೇತನ ರಚನೆಯನ್ನ ಹೆಚ್ಚು ಪಾರದರ್ಶಕವಾಗಿಸುವ ಪ್ರಯತ್ನ ಅಂತ ಪರಿಗಣನೆಗೆ ಮಾಡಿದ್ರೂ ಕೂಡ ತಕ್ಷಣದ ಎಫೆಕ್ಟ್ ಏನಂತ ಹೇಳಿದ್ರೆ ವೈಯಕ್ತಿಕ ಆರ್ಥಿಕ ಸಂದರ್ಭಗಳನ್ನ ಇದು
ಇದು ಡಿಪೆಂಡ್ ಆಗಿರುತ್ತೆ. ಅದರಿಂದ ನೌಕರರು ತಮ್ಮ ವೇತನ ವಿವರಗಳನ್ನು ಪರಿಶೀಲನೆ ಮಾಡುವುದು ಮತ್ತು ಸರಿಯಾದ ತೆರಿಗೆ ಪದ್ಧತಿಯನ್ನು ಆಯ್ಕೆ ಮಾಡುವುದು ಬಹಳ ಅವಶ್ಯಕವಾಗಿರುತ್ತೆ. ಈ ನಿಟ್ಟಿನಲ್ಲಿ ಹಳೆಯ ಮತ್ತು ಹೊಸ ತೆರಿಗೆ ಪದ್ಧತಿಗಳ ನಡುವೆ ಆಯ್ಕೆ ಮಾಡುವಾಗ ನೌಕರರು ಬಹಳ ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ನಮ್ಮ ಬೆಂಗಳೂರಿಗೆ ಒಂದು ಬಹಳ ಇಂಪಾರ್ಟೆಂಟ್ ಆದ ಮಹತ್ವ ಕೂಡ ಸಿಕ್ಕಿದೆ. ಅದೇನಂತ ಹೇಳಿದ್ರೆ HRA ಡಬಲ್ ಲಾಭ ಬೆಂಗಳೂರಿಗರಿಗೆ. ಇದುವರೆಗೂ ದೆಹಲಿ, ಮುಂಬೈನಂತಹ ಮೆಟ್ರೋ ಸಿಟಿಗಳಲ್ಲಿ ವಾಸಿಸುವವರಿಗೆ ಮಾತ್ರ ಮನೆ ಬಾಡಿಗೆ ಭತ್ಯೆ ಅಂದ್ರೆ HRA ಮೇಲೆ 50% ತೆರಿಗೆ ವಿನಾಯಿತಿ ಸಿಗ್ತಾ ಇತ್ತು. ಆದ್ರೆ ಈಗ ನಮ್ಮ ಬೆಂಗಳೂರು ಸೇರಿದಂತೆ ಪುಣೆ, ಹೈದರಾಬಾದ್, ಅಹಮದಾಬಾದ್ ನಗರಗಳಿಗೂ ಮೆಟ್ರೋ ಸ್ಥಾನಮಾನ ಕೊಡಲಾಗಿದೆ. ಇದರಿಂದ ಈ ನಗರದಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಉದ್ಯೋಗಿಗಳಿಗೆ ಹಾಗೆಯೇ ವೃತ್ತಿಪರರಿಗೆ ಭಾರಿ ತೆರಿಗೆ ಉಳಿತಾಯ ಆಗಲಿದೆ. ಆದ್ರೆ ಒಂದು ಗಮನಿಸಬೇಕು, ಫೇಕ್ ಬಾಡಿಗೆ ರಸೀದಿ ಕೊಟ್ರೆ ಬೀಳತ್ತೆ ಫೈನ್ ಅನ್ನೋದನ್ನ. ತೆರಿಗೆ ಉಳಿಸೋದಕ್ಕೆ ಸಂಬಂಧಿಕರ ಮನೆಯಲ್ಲೇ ಇದ್ದು ನಕಲಿ ಬಾಡಿಗೆ ರಸೀದಿ ಏನಾದರೂ ಕೊಡ್ತಾ ಇದ್ರೆ ಇನ್ನು ಮುಂದೆ ನಿಮಗೆ ಕಷ್ಟಕಾಲ ಅಂತಾನೆ ಹೇಳಬೇಕಾಗತ್ತೆ. ಇನ್ನು ಮುಂದೆ ಕೇವಲ ಪ್ಯಾನ್ ಕಾರ್ಡ್ ಕೊಟ್ರೆ ಸಾಲದು, ಅಧಿಕೃತ ಬಾಡಿಗೆ ರಸೀದಿ ಕೊಡಬೇಕಾಗುತ್ತೆ. ಜೊತೆಗೆ ಮನೆ ಮಾಲೀಕರೊಂದಿಗೆ ನಿಮ್ಗಿರುವ ಸಂಬಂಧ ಏನು ಅನ್ನೋದನ್ನು ಕೂಡ ITR ಅಲ್ಲಿ ಸ್ಪಷ್ಟಪಡಿಸಬೇಕು. ಏನಾದರೂ ತಪ್ಪು ಮಾಹಿತಿ ಕೊಟ್ರೆ ಕಠಿಣ ಶಿಕ್ಷೆ ಗ್ಯಾರಂಟಿ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಕ್ಕಳ ಶಿಕ್ಷಣ ಭತ್ಯೆಯಲ್ಲಿ ಬರೋಬ್ಬರಿ 30 ಪಟ್ಟು ಏರಿಕೆಯಾಗಿದ್ದು ಮಧ್ಯಮ ವರ್ಗದ ಪೋಷಕರಿಗೆ ಸರ್ಕಾರ ಈಗ ಭಾರಿ ರಿಲೀಫ್ ಕೊಟ್ಟಿದೆ. ಮಕ್ಕಳ ಶೈಕ್ಷಣಿಕ ಭತ್ಯೆಯನ್ನು ತಿಂಗಳಿಗೆ 100 ರೂಪಾಯಿಯಿಂದ 3,000 ರೂಪಾಯಿಗಳಿವರೆಗೂ ಅಂದ್ರೆ 30% ಏರಿಕೆ ಮಾಡಲಾಗಿದೆ. ಅದೇ ರೀತಿ ಹಾಸ್ಟೆಲ್ ಭತ್ಯೆಯನ್ನು ತಿಂಗಳಿಗೆ 300ರಿಂದ ಬರೋಬ್ಬರಿ 9,000 ರೂಪಾಯಿಗೂ ಹೆಚ್ಚಿಸಲಾಗಿದ್ದು ಮಕ್ಕಳ ವಿದ್ಯಾಭ್ಯಾಸದ ಖರ್ಚಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆರವು ಸಿಗುತ್ತೆ. ಇನ್ನು ITR ಸಲ್ಲಿಕೆಗೆ ಆಗಸ್ಟ್ 31ರವರೆಗೆ ಡೆಡ್ಲೈನ್ ಅನ್ನು ನೀಡಲಾಗಿದ್ದು ಸಂಬಳ ಪಡೆಯುವ ಸಾಮಾನ್ಯ ಉದ್ಯೋಗಿಗಳಿಗೆ ITR ಸಲ್ಲಿಸೋದಕ್ಕೆ ಜುಲೈ 31ರವರೆಗೂ ಕೂಡ ಗಡುವು ಮುಂದುವರೆದಿದೆ. ಸಣ್ಣ ವ್ಯಾಪಾರಿಗಳು ಹಾಗೂ ವೃತ್ತಿಪರರಿಗೆ ಅಥವಾ ಆಡಿಟ್ ವ್ಯಾಪ್ತಿಗೆ ಬರುವವರಿಗೆ ಯಾರಾದರೂ ಬರ್ತಾರೆ, ಬರದೇ ಇದ್ದವರಿಗೂ ಕೂಡ ಒಂದಷ್ಟು ಚೇಂಜಸ್ ಆಗಿದೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದಕ್ಕೆ ಆಗಸ್ಟ್ 31ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಖರ್ಚು ವೆಚ್ಚಗಳ ಆಧಾರದ ಮೇಲೆ ನಿಮ್ಮ ತೆರಿಗೆ ಪ್ರೊಫೈಲ್ನ ಹೊಸ ರೂಲ್ಸ್ ನಿಮಗೆ ಲಾಭ ತರುತ್ತಾ ಇಲ್ವಾ ಅನ್ನೋದನ್ನು ಕೂಡ ನಿರ್ಧಾರವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಹೊಸ ಪ್ಯಾನ್ ಕಾರ್ಡ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 1ರಿಂದ ಹೊಸ ಪ್ಯಾನ್ ಕಾರ್ಡ್ಗೆ ನೀವೇನಾದರೂ ಅರ್ಜಿ ಸಲ್ಲಿಸೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ರೆ ಹೆಚ್ಚುವರಿ ದಾಖಲೆಗಳು ಇನ್ನು ಮುಂದೆ ಬೇಕಾಗುತ್ತೆ. ಮುಖ್ಯವಾಗಿ ಆಧಾರದ ದೃಢೀಕರಣ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಇದಕ್ಕಾಗಿ ಪ್ಯಾನ್ ಕಾರ್ಡ್ ಅಲ್ಲಿರುವ ಹೆಸರು ಆಧಾರ್ ಕಾರ್ಡ್ನಲ್ಲಂತೆ ಇರಬೇಕಾಗುತ್ತೆ. ಅರ್ಜಿದಾರರು ತಮ್ಮ ಆಧಾರ್ ವಿವರಗಳು ಸರಿಯಾಗಿವೆಯಾ ಅನ್ನೋದನ್ನ ಮೊದಲು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಹಾಗಾಗಿ IT ರಿಟರ್ನ್ ಮಾಡುವವರಾಗಿರ್ಬೋದು, ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು, ನಿಮಗೆ ಇದರಲ್ಲಿ ಯಾವುದೆಲ್ಲ ಅನ್ವಯ ಆಗಿದೆ ಅನ್ನೋದನ್ನ ನೀವಿಲ್ಲಿ ಮೊದಲು ಗಮನ ಮಾಡಿಕೊಳ್ಳಿ. ಜೊತೆಗೆ ಇದರ ಬಗ್ಗೆ ನೀವು ಖಚಿತತೆಯನ್ನು ಕೂಡ ಪಡಿಸ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.